ಅಲ್ಲ ಏನಪ್ಪ ಜಗತ್ತ ಮುಂದುವರೆಕತ್ತೈತಿ ಸುಡ್ಗಾಡ್ ನಾವು ಕುಂತಲ್ಲೇ ಕುಂತೀವಿ ಇದ್ದಲ್ಲೇ ಅದೀವಿ. ಏನೋ ದೇವರಿಗೆ ಗೊತ್ತದ ಯಾಕೆ ನಮ್ಮ ಮೇಲೆ ಆ ದೇವರಿಗೆ ಇಷ್ಟು ಸಿಟ್ಟು ಏನೋ ಒಟ್ಟು ಗೊತ್ತಿಲ್ಲ. ನಾವು ಅದಂಥದ್ದು ಅನ್ಯಾಯ ಮಾಡೇವೆ ಏನೋ ಆ ದೇವರಿಗೆ ಹಾಳಾದ ದೇವ್ರು ನಮಗೊಂದು ಒಳ್ಳೇದು ಮಾಡಬಾರ್ದ? ಅಯ್ಯೋ ದೇವ್ರೇ ನಿನ್ನ ಕಣ್ಣ ಮಣ್ಣು ತುಂಬ್ಕೊಂಡು ಕುಂತಿಯೇನಪ್ಪ, ನನ್ನಂಥ ಭಕ್ತಿಗೆ ಯಾಕಪ್ಪ ಒಳ್ಳೇದು ಮಾಡುವಲ್ಲಿ? ಅಯ್ಯೋ ದೇವ್ರೇ ಸಾಕಾಗೈತಪ್ಪ, ಜಲಮಾನೇ ಸಾಕಾಗೈತೆ ನೋಡಿ ನನಗಂತರು. ಯಾಕ ಏನಾತ ಹಂಗ ಯಾಕೆ ಹಲ್ಬಾಕತ್ತಿ? ನಿನ್ಗೇನೋ ಬಂದಿದ್ದೆ ಹೌದಪ್ಪ, ಮನಿಗೆ ಬರ್ತಿದ್ದಂಗ ನಿನ್ನ ರಾಗ ಅಂತ ಕೇಳಿ ಕೇಳಿ ನನಗಂತ್ರು ಜೀವನನ ಜಿಗುಪ್ಸಿ ಬಂದು ಹೋಗ್ಬಿಡತ್ ನೋಡತ್ತ ಕರೆನ. ಏನ್ ನಿಂದು ಕೊಯ್ಯ ಕೊಟ್ಟ ಅಲ್ಲ ನಿಮ್ಮ ತಮ್ಮ ಇಟ್ಟಿರ್ಬೇಕು ನೋಡು. ಮಾತೆ ಎಣ್ಣೆ 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 ಚೊಣ್ಣೆ ಅಂತ ನಾಟಕ ಮಾಡ್ತಾನ. ಅಲ್ಲ ದನ ತಗೊಂಡೋಗಿ ಅಲ್ಲಿ ಕೊಡೋ ಕೆಲಸ ಏನಿತ್ತು? ನಿಮ್ಮ ತಂಗಿ ಮನೆಗೆ ಕೊಟ್ಟು ಕಸ್ಯಾರ ನೋಡು. ಆ ದನ ನನ್ನ ಕಡೆಯಿಂದ ಕಸ್ಕೊಂಡು ನಿಮ್ಮ ತಂಗಿ ಮನೆಗೆ ಕೊಡೋದಂದ್ರೆ ನನಗೆ ಎಟ್ಟು ಸಿಟ್ಟು ಬರಕಿಲ್ಲ. ಅದನ್ನು ಸಣ್ಣ ಕರ ಇದ್ದಾಗಿಂದ ಜೋಪಾನ ಜತ್ನ ಮಾಡ್ದಕ್ಕೆ ನಾನು, ಆರೈಕೆ ಮಾಡ್ದಕ್ಕೆ ನಾನು, ಅದನ್ನೆಲ್ಲ ಆಗು ಹೋಗು ನೋಡ್ದಕ್ಕೆ ನಾನು, ಎಲ್ಲ ಮಾಡ್ದಕ್ಕೆ ನಾನು. ಈಗ ಅದನ್ನ ತಗೊಂಡೋಗಿ ಅಲ್ಲೇ ಅಕ್ಕಿ ಮನೆಗೆ ಕೊಟ್ಟಾರ. ನನಗೆ ಗೊತ್ತು, ನನ್ನ ಬಾಯಿಗೆ ಬರ್ತಿತ್ತು, ನನಗೆ ಊರಂಗಿಲ್ಲ ನನಗೆ. ಅದ ನನ್ ಕೇಳೋಣ ಅಣ್ಣ ಹಿಂಗ್ ಕೊಡ್ಬೇಕಂತ ಮಾಡೀನಿ ಕೊಡ್ತೀನಿ ಅಂತಂದ. ಆಯ್ತು ರೂಪಾಯಿ ಕೊಡ್ಕೊ ಹೋಗೋದಕ್ಕೆ ಏನಾಗಬೇಕಾಗೈತಿ ಕೊಡು ಅಂದೆ ಅಷ್ಟೇ. ಮತ್ತೆ ಮಾರ್ತೀನಿ ಅಂತ ಬುಗ್ಗಿದ್ಲು. ಮಾರ್ತೇನೆ ಅಂತೇಳಿ ಅಂದಿದ್ದಂತೆ. ಆದ್ರೆ ಇವನ್ನ ನಮ್ಮ ವಂಶದಾಗ ನಾವು ಇವತ್ತಿನವರೆಗೆ ದನಕರ ಮಾರಿಲ್ಲ, ಹಂಗೆ ಕೊಡಕ್ ನನಗೆ ಮನ್ಸಾಗಲ್ಲ. ನಾ ಮಾರೋದಲ್ಲ, ನಮ್ಮ ಮನೆ ಲಕ್ಷ್ಮಿ ಹೋಗ್ಕೊಳಕಿ, ನಾ ಮಾರಲ್ಲ ಸುಮ್ನೀರ್ ಬಾಯಿ ಮುಚ್ಕೊಂಡು ಅಂತ ಹೇಳಿ ವಾಪಸ್ ಏನ್ ಮಾಡ್ಯಾನ, ಅದನ್ನ ಹಂಗಾರ ಅಣ್ಣನ ಮನೆಗೆ ಕೊಡ್ತೀನಿ ಅಂತ ಮಾತಾಗಿತ್ತಂತೆ. ಆಮೇಲೆ ಅಕ್ಕಿಲ್ಲ ತವ್ರ ಮನೆಗೆ ಕೊಡು ಅಂದಂತೆ. ಇಲ್ಲ ಬೇಡ ನಮ್ಮ ಅಣ್ಣನ ಮನೆಗೆ ಕೊಡ್ತೀನಿ ಅಂತ ಅಂದಿದ್ದಂತೆ. ಅಷ್ಟೊತ್ತಿಗೆ ಮತ್ತೆ ಅಕ್ಕಿ ಬೇಕಾಗಿಲ್ಲ, ಅಲ್ಲಿ ಕೊಡೋದು ಅವಶ್ಯಕತೆ ಏನು ಇಲ್ಲ ಅಂತೇಳಿ ಓದಾಡಕತ್ಲಂತೆ. ನೀನ ಅದಿಯಲ್ಲ ಅದಕ್ಕೆಲ್ಲ ಕಾರಣ ನೀ ಅಂದಿದ್ದು ಆಡಿದ್ದು ನಡ್ಕೊಂಡಿದ್ದು ಎಲ್ಲ ಆಕಿಗೆ ಬೇಜಾರಾಗೈತಿ. ಅದಕ್ಕೆ ಅವ್ರ ಮನೆಗೆ ಮಾತ್ರ ಕೊಡ್ಬೇಡ್ರಿ, ಬೇಕಾದ್ರೆ ನಿಮ್ಮ ಅಕ್ಕನ ಮನೆಗೆ ಕೊಟ್ಕೊ ಹೋಗ್ರಿ, ಯಾರು ಬೇಡ ಅಂದ್ರು ಅಂದ್ಲಂತ. ಮತ್ತಿನ್ನಕ್ಕಿನ್ ಹೆಂಗಾರ ಮಾಡಿ ಸುಮ್ ಮಾಡ್ಬೇಕಲ್ಲ, ಈಗ ಎಂತಿ ಜೊತೆ ಜಗಳ ಮಾಡ್ಕೊಂಡಂತೂ ಬಾಳೆ ಮಾಡಕ್ಕಾಗಲ್ಲ. ಹಂಗಾಗಿ ಕೋಟ್ ಹೋಗಿ ಅಲ್ಲಿ. ಅದು ಅಲ್ಲದೆ ನಮ್ಮ ಮಗಳಲ್ಲಿ ಹೊಟ್ಟಿಲಿಲ್ಲನ, ಅದಕ್ಕೆ ಆಕಿ ಹೊಟ್ಟಿಲ್ಲದಳಣ್ಣ, ಬೇಕಕ್ಕತಿ ಹಾಲು ಪಾಲು ಕುಡಿಯಾಕ ಮಾಡಕ್ಕ, ಅದಕ್ಕೆ ಅಲ್ಲಿ ಕೊಟ್ರಿ ಎಲ್ಲಿ ಹೋಗತಿ ಅಲ್ಲೇ ಕೊಡ್ತೀನಿ ಅಣ್ಣ. ಆಯ್ತಪ್ಪ ಕೊಡು ಅಂದೆ. ಓಹೋ ಇದಕ್ಕನ ನೋಡಕ್ಕೆ ಮೆಟಕ್ಲಾಡಿನ ಅಟ್ಟೆಲ್ಲ ಚಂದಾಗಿ ಮಾತಾಡ್ಸೀನಿ, ಅಟ್ಟೆಲ್ಲ ಇದು ಮಾಡಿ ಕಡಿಗೆ ಮತ್ತು ಇದು ಹೊಟ್ಟೆಗೆ ಇಸ ಇಟ್ಕೊಂಡಾಳನ. ಅದ ಹೊಟ್ಟೆಗೆ ಇಷ್ಟು ಇಸ ಇಟ್ಕೊಂಡು ಮ್ಯಾಗ ಏನು ಚಂದಾಗಿ ಮಾತಾಡಿದ್ರೆ ಅದಕ್ಕೆ ಬಂತು ಬಿಡು, ಅದು ಹೋಲತ್ತಾಗ ಕೊಟ್ಕೊಳ್ಳಕ್ಕೆ ನಮ್ಗೆ ಅದಕ್ಕೆ ಬೇಕಾಗೈತಿ. ಒಟ್ಟೆ ಅದೇನಂತಾರಲ್ಲ ಇಬ್ಬರು ಜಗಳ ಮೂರನೇದರಿಗೆ ಲಾಭ ಅನ್ನಂಗೆ ಆತ ಅಲ್ಲ. ನಾ ಎಷ್ಟು ಅದನ್ನ ಇಟ್ಕೋಬೇಕಂತ ಪ್ರಯತ್ನ ಪಟ್ಟೆ, ಕಡಿಗೂ ಆಗಲೇ ಇಲ್ಲ. ಹೋಗ್ಲಿ ಬಿಡ, ಅಲ್ಲಿ ಹೊಟ್ಟಿಲಿಲ್ಲ ಹುಡುಗಿ, ಹಾಲು ಕುಡಿಯಾಕ ಒಂದು ಆಕಳ ದನ ಕೊಟ್ಟಂಗ ಆತ ಈ ಮನಿಯಿಂದ. ಒಳ್ಳೇದೇ. ಏನತ್ ನಾವು ಮಾಡ್ಬೇಕಾಗಿದ್ದ ಕೆಲಸ ಅವ ಮಾಡಿದ ಅಷ್ಟೇ. ಏಕ ಅಲ್ಲೇನು ಆಕಳ ದನಾಕರ ಏನಿಲ್ಲನ, ಎಲ್ಲ ಆಯ್ತಪ್ಪ. ನಾನೊಂದು ಹೊಸ ವಿಚಾರ ಮಾಡೀನಿ. ಅದಕ್ಕೆ ನನಗೀಗ ಮೊದಲು ನನ್ನ ಮಗ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಏನು ನಿಮ್ಮ ಮುಂದೆ ನಾ ಹೇಳಲ್ಲ, ಏನೊಂದು ಹೇಳಿದ್ರು ಅದಕ್ಕೆ ಹೊಳ್ಳೊಂದು ಮಾತಾಡ್ತೀರಿ. ಅದಕ್ಕೆ ನಿಮ್ಮ ಮುಂದೆ ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಮಗ ಬರಲಿ, ಅವನ ಮುಂದೆ ಹೇಳ್ತಾನ. ಎಷ್ಟೊತ್ತಿಗೆ ಬರ್ತಾನ ಏನಾಗ್ತದ, ಅವ್ ಬರೋದ್ರೊಳಗೆ ಬರೋ ಕೆಲಸ ಮುಗಿಸ್ಕೋತೀನಿ. ಈಗ ಮತ್ತೆ ಹೊಸದು ಏನು ವಿಚಾರ ಮಾಡ್ಯಾಳೋ ಏನಾಗ್ತದ. ಇದರಿಂದ ಯಾರಿಗೊಂದು ಕಿರಿಕಿರಿ ಆಗ್ಲಾರ್ದಂಗಿದ್ರೆ ಅಷ್ಟೇ ಸಾಕಪ್ಪ. ಯೋ ದೇವ್ರೆ, ಯಾರಿಗೆ ಏನು ಮಾಡ್ಲಿ ಅಂತ ಕಾಯ್ತಿರ್ತಾಳ ನೋಡಪ್ಪ. ಮನಿ ಒಂದು ತಣ್ಣಗೈತಿ, ಮನಿ ತಣ್ಣಗಿರೋದೇನೋ ಆತು, ಮನಸ್ಸು ತಣ್ಣಗಿಲ್ಲಲ್ಲಪ್ಪ, ಅದೇ ಬೇಜಾರು. ಏನ್ ಬಿಡದ ನಿಮ್ಮ ಮನಿಗೆ ಹೊಸ್ತಾಗಿ ಕಟ್ಸಿದ ರೂಮ್ಗೆ ಸಂಬಂಧನೇ ಇಲ್ಲ. ಬಾರಿ ಆಗಿತ್ತವ, ಅನಾಹುತ ಆಗಿತ್ತದ. ಹೂನ ಶಾಂತಕ್ಕ, ಆಕಿ ಹೆಂಗ್ ಬೇಕು ಹಂಗ ಆಕಿನ ಕಟ್ಟಿಸ್ಕೊಂಡಳವ. ನಮ್ದು ಅದ್ರಾಗ ಏನಿಲ್ಲ ನೋಡು. ಆ ತಾಯಿ ಈಗಿನ ಹುಡುಗಿಯರ್ ಅವ್ರಿಗೆ ಹೆಂಗ್ ಮನ್ಸಿರ್ತೈತೆ ಹಂಗಂಗ ಕಟ್ಟಿಸ್ಕೋಬೇಕಂತ ಆಸೆ ಪಡ್ತಾವು. ಬೇಡ ಅಂತಂದ್ರೆ ಕೇಳ್ತಾವನ, ಬೇಜಾರು ಮಾಡ್ಕೊಂತಾವು. ಹೌದಿಲ್ಲ? ಸುಮ್ಮನೆ ಅವ್ರಿಗೆ ಹೆಂಗ್ ತೈತೈತೆ ಹಂಗೆ ಕಟ್ಟಿಸ್ಕೋರಿಪ್ಪ ಅಂತಾನ ಸುಖ. ಅವರೇ ಇರ್ಬೇಕಾದಾರಲ್ಲ ಅದ್ರಾಗ. ಮತ್ತೆ ಇದು ಇವ್ರಿಗೆ ಯಾರಿಗೆ ಬಾಯಾಗ ಬರುವಲ್ತಲೆ ಇವತ್ತಾಗ ಆಕಿಗೆ ಜೈಗೆ ಬಾ ಅಂತ ಹೇಳಿದ್ದೇನ, ಈಗ ದಾರಾಗ ಸಿಕ್ಕಿದ್ಲು ಅಲ್ಲ ಶಾಂತಕ್ಕ, ಬಂದೇ ಬಿಟ್ಟೆ, ಇಲ್ಲೇ ಬಂದೆ. ಓ ಜಯಕ ಬಾರ ಕುಂದ್ರ ಬಾ. ಏನವ ನಂಗೆ ಬರಕ್ಕೆ ಹೇಳಿದ ವಿಚಾರ? ಏನು ಈಗ ಮದುವೆ ಅನ್ನಕ್ಕೆ ಮದುವೆ ಯಾವುದೈತಿ? ನನ್ನ ಕೆಲಸನೇ ಹೆಣ್ಗಂಡು ತೋರ್ಸ ವ್ಯವಹಾರ. ಮತ್ತೆ ಅದಕ್ಕೆ ನನ್ನ ಎದಕ್ಕೆ ಕಳಿಸಿದಿ? ನಿನ್ನ ಮಗಂದಂತೂ ಲಗ್ನ ಆಗೈತಲ್ಲ. ಇದೇನ ಜಯಕ್ಕ ಹಿಂಗೆ ಮಾತಾಡ್ತಿ? ಅಲ್ಲ ಮಗಂದಂದೆ ಏನ, ಮಗಳದಾಳಲ್ವ, ಮಗಳಿಗೊಂದು ಜೋಡು ಮಾಡ್ಬೇಕಲ್ಲ. ಅದಕ್ಕೆ ಹೆಂಗಿದ್ರು ಕಲಿಯೋದು ಮುಗ್ದೈತಿ, ದೊಡ್ಡ ನೌಕರಿ ಒಳಗದಾಳ. ₹1 ವರದಕ್ಷಿಣೆ ಕೊಡೋ ಅವಶ್ಯಕತೆ ಇಲ್ಲ. ಯಾವ್ದಾರ ಒಂದು ಚಲೋದೊಂದು ಈ ಡಾಕ್ಟ್ರ್ ಗಂಡೆ ಯಾವ್ದಾರ ಸಿಕ್ತತ? ಡಾಕ್ಟ್ರ್ ಗಂಡಿಲ್ಲ ಅಂದ್ರು ಹೋಗ್ಲಿ, ಒಂದು ಯಾವ್ದಾರ ಗೌರ್ಮೆಂಟ್ ನೌಕರಿ ಅದು ಹೋಗ್ಲಿವ, ಒಳ್ಳೆ ಸ್ವಲ್ಪ ಒಂಚೂರು ಆಸ್ತಿ ಗೀಸ್ತಿ ಇದ್ದಾವ, ಯಾವ್ದಾರ ಒಂದು ಒಳ್ಳೆ ವರ ಸಿಕ್ತತನ ಅಂತ.
ಹಾ 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 ಇದಕ್ಕೆ ಹೇಳಿದೆ ನೀನ. ಅಯ್ಯೋ ದೇವ್ರೆ, ಮೊದ್ಲಾರ ಹೇಳ್ಬೇಕ ಬೇಡ ತಡಿ. ನಮ್ಮ ಜ್ಯೋತಿ ಮದುವೆಗ ಹುಡುಗದನಲ್ಲ ಅವನಿಗೊಂದು ಮಾತು ಹೇಳಿ ಇಡ್ತೇವೆ. ಯಾವುದಕ್ಕೂ ಸಿಟಿ ಆಗದನ 10 ಮಂದಿ ಗೊತ್ತಿರ್ತಾರ, ಹೌದಿಲ್ಲ? ಅವಂಗ ಒಂಚೂರು ಒಂದು ಯಾವ್ದಾರ ವರ ಇದ್ರೆ ಹೇಳಂತ ಹೇಳಿದ್ರ ಆತ ಏನಂತೆ? ಅಯ್ಯೇ ಶಾಂತಕ, ನನಗೆ ಬರ್ಬೇಕಾದ ಕಮಿಷನ್ ಕಲ್ಲಾಕತ್ತೀಯವ ನೀನು ಏನು? ಹಂಗೆಲ್ಲ ಮಾಡಿಗಿಡಿಯವ ಮತ್ತು ಶಾಂತಕ, ನಾ ಹೇಳ್ತೇನಲ್ಲ, ಸುಮ್ಮನೆ ನಾನೇ ನೋಡ್ತೀನಿ ಎಂಥ ವರ ಬೇಕಲ್ಲ ಅಂಥ ವರ ನೋಡ್ತೀನಿ ಮತ್ತೆ. ಹಂಗಲ್ಲ ಜಯಿ, ನಿಂಗೆ ಯಾವ್ದು ಗೊತ್ತು, ನೀ ಪ್ರಯತ್ನ ಮಾಡ. ನಾನು ಒಂದೆರಡು ಕಡೆ ಪ್ರಯತ್ನ ಮಾಡೋಣ, ಕಲ್ಲೋಗಿ ಹೆಂಗೆ ಹೋಗ್ಯದವ, ಯಾವ್ದಕ್ಕಾರ ಒಂದಕ್ಕೆ ಬೀಳಲಿ, ಏನಾಗಬೇಕಾಗೈತಿ? ಹೌದಿಲ್ಲ? ಒಟ್ಟು ಒಂದು ಹುಡುಗಿಯು ಕಲ್ಯಾಣಕಾರಿಯಾಗಿ ಅಚ್ಚಂದಿದ್ರೆ ಅಷ್ಟೇ ಸಾಕು, ಮತ್ತೇನು ಬೇಕು? ಹೌದಿಲ್ಲ? ಕುಡ್ಡು ಬೇಡದು 2 ಕಣ್ಣು, ಅಷ್ಟೇ. ಬರಬ್ಬರಿ ಹೇಳಿ ಶಾಂತಕ, ಯಾವುದಕ್ಕೂ ಸಿಟಿ ಆಗದಾರವ್ರು. ಅಲ್ಲ, ಈ ಜೈಗೆ ಸಿಟಿಯನ್ ಮಂದಿ ಗೊತ್ತಿರ್ತಾರನ? ಆಕಿದೇನು ಕೇಳಿ ನೀ ಯಾವುದಕ್ಕೂ ಅವ್ರಿಗೆ ಒಂದು ಮಾತು ಹೇಳಿಟ್ಟಿರು, ಹೌದಿಲ್ಲ? ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಾಳ ಪಾರಕ್ಕ. ನನಗೆ ಎಂತೆಂಥ ಮಂದಿ ಕಾಂಟ್ಯಾಕ್ಟ್ ಐತಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಮಂದಿ ಗೊತ್ತದಾರ. ಡಾಕ್ಟ್ರು ವರ ಬೇಕು ಅಷ್ಟೇ, ಹೌದಿಲ್ಲ? ನಾ ತಂದು ನಿಂದ್ರಿಸ್ತೇನೆ ಮುಂದೆ. ಆದರೆ 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡು ಅಂತಾರ. ಇದು ಹೆಂಗಾರ ಮಾಡಿ ಒಂದು ಸುಳ್ಳನ್ನ ಒಬ್ರಿಗೆ ಗೊತ್ತಾಗ್ಲಾರ್ದಂಗೆ ಸಾಧಿಸಿ ಮುಗಿಸ್ಬಿಡ್ಬೇಕು. ಏನಂತಿ ಗಿರ್ಜಕ್ಕ? ಏನು ಏನೇನು ನಿನ್ನ ಮಗಳು ಹಿಂದ್ಕೊಂಡ್ ಮಾಡಿದ್ದ ಕೆಲಸ ಗೊತ್ತಲ್ಲ ಎಲ್ಲರಿಗೂ, ಭಾಳ ಮಂದಿಗಿಲ್ಲ. ಅದು ಏನು ಒಟ್ಟು ಹೊರಬೀಳ್ಬಾರ್ದು ನೋಡು. ಗಪ್ಚಿಪ್ ಹೊರ ನೋಡ್ಬೇಕು, ಕನ್ನೆ ಮದುವೆ ಆಗ್ಬೇಕಷ್ಟೇ. ಬೇಡ ಬೇಡ, ಹಂಗೆ ಹೆಂಗಾಕತಿ? ಅಲ್ಲ, ಇವತ್ತೆಲ್ಲ ನಾಳೆ ಗೊತ್ತಾಗಿ ಸುಮ್ಮನೆ ಈ ಸಂಸಾರದಾಗ ಬಿರುಗಾಳಿ ಎಬ್ಸ್ಕೊಂಡು ಜಗಳ ಮಾಡ್ಕೊಂಡು ಕುಂದ್ರ ಬದ್ಲಿ ಏನಿದ್ದಿದ್ದು ಒಂದ್ಸಲ ಹೇಳಿ ಕ್ಲಿಯರ್ ಆಗಿಬಿಡೋದು ಭಾಳ ಒಳ್ಳೇದು ಅಂತೇನೆ ನಾನಂತರು. ನೋಡಿ, ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದು ಮತ್ತೆ. ಥೋ ಶಾಂತಕ್ಕ, ನಿಂಗೆ ಅದು ಗೊತ್ತಾಗಲ್ಲ, ಸುಮ್ಮನಿರ ಶಾಂತಕ್ಕ. 1000 ಸುಳ್ಳು ಹೇಳಿ ಲಗ್ನ ಮಾಡು ಅಂತೇಳಿ ಹಿರಿಯರು ಹೇಳಾರ, ಹಂಗೆ ಹೆಂಗಾಕತ್ ಶಾಂತಕ್ಕ? ಅದು ಹೇಳಿದ್ರೆ ಹುಡುಗ ಇದು ಮಾಡ್ತಾನ? ಏನೂ ಆಗೋದಿಲ್ಲ ದಾಡಿ. ಗಪ್ಚಿಪ್ ಹೊರ ನೋಡಿ ಒಂದು ಲಗ್ನ ಮಾಡಿ ಕಳ್ಸಿಬಿಡಕ್ಕೆ ಬರ್ತೈತಿ. ಅವ್ರೇನು ಬಂದಿಲ್ಲಿ ವಿಚಾರಿಸ್ಕೊಂತೇನು ಕುಂದ್ರಲ್ಲ. ಅಲ್ಲ, ಮೊದಲೇ ಹೆಣ್ಣ ಸಿಗೋಲ್ದು ಅಂಥದ್ದು ಡಾಕ್ಟ್ರು ಹುಡುಗಿ ಸಿಗ್ತಾಳಂದ್ರೆ ನಾ ಮುಂದೆ ನಿಮ್ಮ ಮುಂದೆ ಅಂತಾರ. ನಿಂಗೆ ಗೊತ್ತಾಗಲ್ಲ ಶಾಂತಕ್ಕ, ನೀ ಸುಮ್ಮನಿರು. ಏನು ಅದೆಲ್ಲ ಅವ್ರ ಮುಂದೆ ಹೇಳೋ ಅವಶ್ಯಕತೆನೇ ಇಲ್ಲ. ಏನವ, ನಾನಂತರೂ ಬೇಡ ಅಂತೇನೆ. ಹೇಳ್ರಿ, ಯಾಕೆ ಸುಳ್ಳು ಸತ್ಯ ಮುಚ್ಚಿಡ್ತೀರಿ ಅಂತೇಳಿ. ಇಲ್ಲ, ನಾ ಹೇಳೋದಿಲ್ಲ, ಸತ್ಯ ಮುಚ್ಚಿ ಇಡಲೇಬೇಕು ಅನ್ನೋ ಲೆಕ್ಕಕ್ಕೆ ನೀವು ಅದಿರಿ. ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದು, ನಾ ಮತ್ತಿನ್ನೇನು ಹೇಳಕ್ಕೆ ಹೋಗಲ್ಲ. ಶಾಂತಕ್ಕ, ಹಂಗಾರ ಹೇಳೋದೇ ಒಳ್ಳೇದು ಅಂತೀಯ? ಹ್ಞೂ ಗಿರ್ಜಿ, ಯಾಕಂದ್ರೆ 1000 ಸುಳ್ಳು ಹೇಳಿ ಲಗ್ನ ಮಾಡೋದು ಹಾಕಲ್ಲ. ಈಗ ಒಂದು ಹೇಳಿದ್ರೆ ತಡೆಯಲ್ಲ, ಗೊತ್ತಾನೆ? 1000 ಹೇಳೋದು ದೂರ ಉಳಿತು. ನೀ ಬೇಡ ಗೀಡ ಅನ್ನಕ್ಕೂ ಬೇಡ, ಫಸ್ಟ್ ದೌಡು ಒಂದು ತೋರಿಸಿ ಅದು ಹೇಳಿನೇ ಮದುವೆದು ಮಾತುಕತೆ ಮುಂದುವರಿಸ್ರಿ. ಆಹಾ, ನನ್ನ ಕನಸಿನ ಬೆಡ್ರೂಮ್ ಇದೆ. ನಿಜ ಹೇಳ್ಬೇಕಂದ್ರೆ ಎಷ್ಟು ಖುಷಿ ಆಗತ್ತದ ಗೊತ್ತೇನ್ರಿ ನಂಗೆ. ಈ ಥರದ್ದೊಂದು ಬೆಡ್ರೂಮ್ನಾಗ ಇರ್ಬೇಕು ಅಂತ ಎಷ್ಟು ಸಲ ಅನ್ಕೊಂಡಿದ್ದೆ. ಅಪ್ಪ, ಆಗಿದ್ದೇ ಇಲ್ಲ. ಕರೆನ ರೀ, ಎಷ್ಟು ಖುಷಿ ಆಗತ್ತದ ಗೊತ್ತಾ ನನಗೆ. ಹೊಸದಾಗಿ ಮದುವೆಗೆ ಬಂದಾಗ ಅಷ್ಟು ಬೆಡ್ರೂಮ್ ಇದು ಇಲ್ಲ ಅಂತ ನೋಡಿ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತನ. ತಂದಿದ್ದ ಪಲ್ಲಂಗ ಟೀಜುರಿ ಎಲ್ಲ ನಮ್ಮ ಓನ್ ಮನೆಗೆ ಇಡಂಗಾತಲ್ಲಪ್ಪ, ಇದೇನಿದು? ಆಮೇಲೆ ಇದು ನೋಡಿದ್ರೆ ರೂಮ್ ಹಿಂಗಾಯ್ತಲ್ಲ ಅಂತೇಳಿ ನಂಗೆ ಬೇಕಾದಂಗೆ ಶೋಕೇಶ್ ಎಲ್ಲ ರೆಡಿ ಮಾಡಿಸ್ಕೊಂಡೆ. ನಂಗೆ ಕರೆನ ಖುಷಿ ಆಗತ್ತತ್ರಿ. ಸಮಾಧಾನ ಈಗಾರ ನಿಮ್ಮಪ್ಪ ಕೊಟ್ಟಿದ್ದು ರಾಜಾರಾಣಿ ಪಲ್ಲಂಗ ತಂದು ಹಾಕೊಂಡಲ್ಲ. ಆಗ್ಲಾರ್ದಂಗೆ ಇರ್ತೈತಲ್ಲ ಖುಷಿ. ನಿಮ್ಗೆ ಹೆಂಗೆ ಗೊತ್ತು ನನಗೆ ಎಷ್ಟು ಖುಷಿ ಆಗತ್ತಂತ ಅಂತೇಳಿ? ಯಪ್ಪ, ಎಲ್ಲಿ ಸಾಯ ಮಠ ಅದೇ ಮುರ್ಕುಲ್ ಬೆಡ್ರೂಮ್ನಾಗ ಇರ್ಬೇಕಂತ ಅನ್ಕೊಂಡಿದ್ದೆ. ಹಂಗ್ಯಾಕಂತಿ ಮುರ್ಕುಲ್ ಬೆಡ್ರೂಮ್ ಅಂತೇಳಿ? ಎಷ್ಟೋ ಜನಕ್ಕೆ ಅದು ಇರಲ್ಲ ಗೊತ್ತನ. ಇರೋ ಒಂದು ಸಣ್ಣ ಮನೆ ಒಳಗೆ ಅಡುಗೆ ಮನ್ಯಾಗ ಹಾಲ್ನಾಗ ಹಾಸ್ಕೊಂಡು ಎಷ್ಟೋ ಜನ ಮಕ್ಕೊಂತಿರ್ತಾರೆ ಗೊತ್ತನ. ಅಯ್ಯ, ನಿನಗಂತೇಳಿ ಒಂದು ಕ್ವಾಣ್ಯಾರ ಇತ್ತು ಬಗ್ಲ ಹಾಕೊಂಡು ಮಕ್ಕೊಳಂಗೆ. ಎಷ್ಟು ಜನ ಅಡುಗೆ ಮನ್ಯಾಗ ಒಂದು ಕರ್ಟನ್ ಸರ್ಸ್ಕೊಂಡು ಈ ಕಡೆ ಒಂದು ಜೋಡಿ ಆ ಕಡೆ ಒಂದು ಜೋಡಿ ಹಾಸ್ಕೊಂಡು ಮಕ್ಕೊಂಡಾರ. ಅಂಥವ್ರು ನೆಮ್ಮದಿಯಾಗಿರ್ತಾರೆ ಗೊತ್ತನ. ನಿನ್ನಂಗೆ ವಿಚಾರ ಮಾಡಲ್ಲ ಅವರು. ಅಂಥ ಮನೆಯಿಂದನ ಬಂದಿರ್ತಾರ, ಅದಕ್ಕೆ ಆರಾಮಾಗಿರ್ತಾರ. ಚಲೋ ಇದ್ದಂಥ ಮನೆಯಾಗಿಂದ ಹೋಗಿ ಅಂತ ಕಡೆ ಇರಕ್ಕೆ ಯಾರಿಗೂ ಅಡ್ಜಸ್ಟ್ ಆಗಲ್ಲ. ಹೌದು, ದೊಡ್ಡ ನಿಮ್ಮ ಅಪ್ಪ ಅಂಬಾನಿ. ಮತ್ತಿನೇನು ಅದು ಎಂತದ ಅಂಬಾನಿ ಎಂತ ಹೆಸರು ಯಾವ್ದದ? ಸುಸ್ಮಿತಾ ಸೇನ್ ನಿಮ್ಮ ವಾರ. ಸುಸ್ಮಿತಾ ಸೇನ, ಸಿಲ್ಕ್ ಸ್ಮೇನ, ಸ್ನೇಹಿತ ಏನಾಯ್ತಲ್ಲ, ನಿಖಿತನ, ಪುಷ್ಪನ ಏನಾಯ್ತಲ್ಲ ಅವ್ರ ನಿಮ್ಮ ವಾರ. ಯೋದು ನೀತಾ ಅಂಬಾನಿ. ಏನ್ ಚಂದ ಹೇಳಕತ್ತೀರಿ. ಹೆಸರು ಹೇಳಕ್ ಬರ್ಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಅಣಗ್ಸೋದೊಂದು ಕಲ್ತೀರಿ. ಇರ್ಲಿ ಬಿಡು, ಅವ್ರ ಹೆಸರು ನೆನ್ಪಿಟ್ಕೊಂಡ್ರೆ ನನಗೆ ಏನಾಗಬೇಕಾಗೈತಿ. ಒಟ್ಟಿಗೇನು ನಿನಗೆ ಇಷ್ಟ ಆದಂಗೆ ರೂಮ್ ಸಿಕ್ತಿಲ್ಲ ಬಿಡು, ಹೋಲಿ. ಎಷ್ಟು ಖುಷಿ ಆಗತ್ತದ ಗೊತ್ತನ. ಈ ಪಲ್ಲಂಗದ ಹಿಂದಿರೋ ವಾಲ್ ಒಂದು ಯಾವ್ದಾದ್ರು ಚಲೋ ವಾಲ್ ಪೇಪರ್ ಅಂಟಿಸಿದ್ರೆ ಇನ್ನೂ ಚಂದಕ್ಕಿತ್ರಿ. ಥೋ, ಅದು ಒಂದು ನೆನಪಾರ್ಬಿಟ್ಟೆ. ಇರ್ಲಿ, ನನಗೆ ಯಾವತ್ತರ ಆದಾಗ ಒಂದು ಆರ್ಡರ್ ಮಾಡಿ ತರಿಸ್ಕೊಂಡು ನಾನೇ ಅಂಟಿಸ್ತೇನೆ. ಅದೇನು ದೊಡ್ಡದದ. ಮ್ಯಾಚ್ ಆಗೋದೊಂದು ಚಲೋ ಕಟ್ಗಿ ಕಲರಿಂದ ಅಂಟಿಸ್ಬೇಕ್ರಿ. ಎಷ್ಟು ಲುಕ್ ಕಾಣಿಸ್ತದ ಗೊತ್ತಾ. ಏನಾರ ಮಾಡ ಮರೆ,
ನಾನು ನಿನ್ಗೇನು ಬ್ಯಾಡ ಅಂತ ಹೇಳಕ್ಕೋಲ್ಲ. ಈಗ ಆಗಲೇ ಇದಕ್ಕೆ ಬೇಕಾದಷ್ಟು ರೊಕ್ಕ ಖರ್ಚಾಗೈತಿ. ನೋಡು ವಿಚಾರ ಮಾಡಿ, ಇನ್ನೂ ಒಂದಿಷ್ಟು ಹುಯ್ಯಿ ಅಂತ ರೊಕ್ಕ ಖರ್ಚು ಮಾಡುವಂಗೆ ಮಾಡಬೇಡ. ಏನು ಈಗಾಗಲೇ ಭಾಳ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಯ್ತು ಇದಕ್ಕೆ ಖರ್ಚು. ಯಾಕಂದ್ರೆ ನಾ ಅನ್ಕೊಂಡಿದ್ದಿಲ್ಲಪ್ಪ ಹಿಂಗೆಲ್ಲ ಮಾಡಿಸ್ಬೇಕು ಅಂತೇಳಿ. ಸಾಧಾರಣ ಒಂದು ರೂಮ್ ಕಟ್ಸಿದ್ರಾತ ಅಂತ ಮಾಡಿದ್ದು. ಮತ್ತು ಇದು ಏನೇನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅದಾಗಬೇಕು ಇದಾಗಬೇಕು ಅಂದೆಲ್ಲ ನಾನು ಎಲ್ಲದಕ್ಕೂ ಹ್ಞೂ ಹ್ಞೂ ಅಂದು ನೋಡಿ ಇಷ್ಟೆಲ್ಲ ಆಗೈತಿ ಈಗ. ಏನಾತ್ ಬಿಡ್ರಿ, ಇದೇನ್ ಮಂದಿ ಕೊಡಾತೇವೇನ, ನಾವೇ ಇರೋದಲ್ಲ. ಗ್ರ್ಯಾಂಡ್ ಇದ್ರೆ ಬೆಡ್ರೂಮ್ ಚಂದಲ್ಲ. ನಾನು ನೋಡ್ರಿ ನಮ್ಮ ಪಲ್ಲಂಗ ನಮ್ಮ ಟಿಜಿರಿ ತಂದಿಟ್ಮೇಲೆ ಈ ರೂಮ್ಗೆ ಇನ್ನೂ ಒಂದು ಕಳೆ ಬಂದಂಗೆ ಆತಾವದಿಲ್ಲ. ಅದೇನ ಕರೆ. ನಡಿ ಅಲ್ಲಿ ಪಾಪ ಅಕ್ಕಗೆ ನಾನು ಒಂಥರ ಅಕ್ಕಗೆ ಅಂತ ಫಸ್ಟ್ ಹೇಳಿ ಕಟ್ಸಿ ಈಗ ಅದು ನಾ ಇಟ್ಕೊಂಡಲ್ಲ, ಅದೇ ನಂಗೆ ಒಂಥರ ಮುಜುಗರ, ಒಂಥರ ಏನ ಬೇಜಾರು ಒಂಥರ ಪಾಪ. ಆದರೂ ನಮ್ಮ ಅಕ್ಕ ಏನನ್ನಲ್ಲ, ನೀವೇ ಇರ್ರಪ್ಪ ಆರಾಮಾಗಿರ್ರಿ ಅಂತ ಹೇಳ್ಯಾರ. ಆ ರೂಮೆಲ್ಲ ಸ್ವಚ್ಛ ಮಾಡಿ ಕೊಡ್ಬೇಕಲ್ಲ ಅಕ್ಕಿಗೆ. ಬಾ ಮತ್ತೆ ಅಕ್ಕಿ ಇರ್ಬೇಕ ಬೇಡ, ಎಲ್ಲ ನಾವೆಲ್ಲ ಹರಿವಿ ಇಲ್ಲಿ ತಂದು ಇಲ್ಲಿ ಇಟ್ಕೊಂಡು ಅಕ್ಕಿಗೆ ಸ್ವಚ್ಛ ಮಾಡ್ಕೊಂತ ಹೇಳೋದನ್ನ. ಪಾಪ ಬಿಸಿ ಅದಾಳ ಮೊದಲೇ. ಬಾ ರೂಮೆಲ್ಲ ಇದು ಅರ್ಬಿ ಕಳಿ ಬಡ ಬಡ ಬೇರೆ ನೆಟಿ ಹಾಕೊಂಡು ರೂಮೆಲ್ಲ ಕಸಾಗಿಸ ಹೊಡೆದು ಕಲ್ಲು ಬರ್ಸಿ ಎಲ್ಲ ಸ್ವಚ್ಛ ಮಾಡಿ ಹಾಸಿಗೆ ಎಲ್ಲ ತೊಗೊಂಬಂದು ಏನು ಒಗ್ದಾಕ ಅವ್ನ ಬೆಡ್ಶೀಟ್ ನಾವು ಹಾಸ್ಕೊಂಡಿದ್ದು ಒಗ್ದಾಕ ಅಲ್ಲಿ ಬೇರೆ ಇನ್ನೊಂದು ಜೊತೆ ತಂದೆ ನಾನು ಅವ್ನು ಹಾಸ್ತೇನೆ ಹೊಸವು. ಸರಿ ಆತ. ಆಮೇಲೆ ಇದಿಷ್ಟೇ ಮಾಡಿದ್ರೆ ಸಾಲದು, ಇನ್ನು ಕ್ರಮೇಣ ಮನಿಗೆ ಏನೇನು ಬೇಕೆಲ್ಲ ನೋಡಿ ಅವಾಗ ದುಡ್ಡು ಜೋಡಿಸಿ ತರ್ತಿರ್ಬೇಕು. ಅಂದ್ರೆ ನಾವು 4 ಮಂದಿ ಹಂಗೆ ಮುಂದೋಗೋದು ಏನಿಲ್ಲ, ಇದ್ದಲ್ಲೇ ಇರ್ತೀವಿ ಅಷ್ಟೇ. ಆಯ್ತಪ್ಪ, ಅದು ಏನು ಮುಂದೋಕ್ಕಿಯೋ ಹಿಂದೋಕ್ಕಿಯೋ ಅದು ಆಮೇಲೆ ನೋಡೋಣಂತೆ. ಈಗ ಫಸ್ಟ್ ಬಾ ಅಲ್ಲಿ ರೂಮ್ ಸ್ವಚ್ಛ ಮಾಡ್ಬಾ. ಸರಿ.